ಹಾಯ್ ಫ್ರೆಂಡ್ಸ್, ಈ ಥರ ಸ್ಯಾರಿ ಕುಚ್ಚನ್ನ ಈಗ ಹಾಕೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಬರೋ ಮೊದಲ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬನ್ನಿ ನೋಡ್ಕೊಂಬರೋಣ. ನೋಡಿ, ಈ ಥರ 6 ಎಳೆ ದಾರ ಮಾಡ್ಕೊಳ್ಳಿ. 6 ಎಳೆ ದಾರ ಮಾಡಿಕೊಂಡು ಕ್ರೋಶೆ 0.5 mm ಕ್ರೋಶೆ ತಗೊಂಡಿದ್ದೀನಿ, ಬೇಸಿಕ್ ಲೈನಿಂಗ್ ಮಾತ್ರ. ಈಗ ನಾವು ಸ್ಯಾರಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಸ್ಟಾರ್ಟ್ ಮಾಡಿಕೊಂಡು 2 ಚೈನ್ ಹಾಕಿ 1 2 ಈ ಥರ 2 ಚೈನ್ ಹಾಕಿ ಇಲ್ಲಿ ಈ ಥರ 7 ಕಂಬ ಹಾಕ್ಕೊಳ್ತಾ ಹೋಗಿ 1 2 3 4 5 6 7 ಈ ಥರ 7 ಕಂಬ ಹಾಕಿ 3 ಚೈನ್ ಹಾಕಿ 1 2 3 ಈ 3 ಚೈನ್ ಮೆಜರ್ಮೆಂಟ್ ನೋಡಿ ಕಂಬ ಹಾಕೊಳ್ಳಿ. ಈ ಥರ ಇದೇ ಥರ ಪಕ್ಕ ಕಂಬ ಹಾಕೊಂತ ಹೋಗಿ 7 ನೋಡಿ, ಈ ಥರ ಬಂತು. ಈ ಥರ 7 ಡಬಲ್ ಕ್ರೋಶೆ ಆದಮೇಲೆ ಈ ದಾರ ಹಿಂಗೆ ಎಳೆದು ಈ ಥರ ರೌಂಡ್ ಬೀಡ್ಸ್ನ ಏರ್ಸ್ಕೊಂತ ಹೋಗಿ ಈ ಥರ ಒಂದು ರೌಂಡ್ ಬೀಡ್ಸ್ನ ಈ ದಾರಕ್ಕೆ ಏರಿಸ್ಕೊಳ್ಳಿ. ಈ ಥರ ಈಗ ಈ ಬೀಡ್ಸ್ನ ಲಾಕ್ ಮಾಡಿ ಈ ಥರ ಇದು ಮೆಜರ್ಮೆಂಟ್ ನೋಡಿ, ಕಂಬ ಹಾಕಿ ಈ ಬೀಡ್ಸ್ ಮೆಜರ್ಮೆಂಟ್ ನೋಡಿ ಈ ಥರ ಕಂಬ ಹಾಕ್ಕೊಳ್ಳಿ. ಇದೇ ಥರ 7 ಡಬಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕಿಲ್ಲಿ ನೋಡಿ. ಈ ಥರ ಈಗ 3 ಚೈನ್ ಹಾಕಿ 1 2 3 3 ಚೈನ್ ಹಾಕಿ ಈ 3 ಚೈನ್ ಮೆಜರ್ಮೆಂಟ್ಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನೋಡಿಕೊಂಡು 3 ಚೈನ್ ಮೆಜರ್ಮೆಂಟ್ಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಇದೇ ಥರ 7 ಡಬಲ್ ಕ್ರೋಶೆ ಹಾಕಿ ಈ ಥರ ಈಗ ಈ ದಾರ ಎಳೆದು ಇಲ್ಲಿಗೆ ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಲಾಕ್ ಮಾಡಿ ಈ ಥರ ಲಾಕ್ ಮಾಡಿ ಈ ಬೀಡ್ಸ್ನ ಮೆಜರ್ಮೆಂಟ್ ನೋಡಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಇದೇ ಥರ 7 ಕಂಬ ಹಾಕ್ಕೊತ ಹೋಗಿ ನೋಡಿ. ಈ ಥರ ಈಗ 3 ಚೈನ್ ಹಾಕಿ 1 2 3 3 ಚೈನ್ ಹಾಕಿ ಈ ಚೈನ್ ಲೆವೆಲ್ ನೋಡಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇದೇ ಥರ 7 ಡಬಲ್ ಕ್ರೋಶೆ ಹಾಕ್ತಾ ಹೋಗಿ ಈ ಥರ ಆದಮೇಲೆ ಎಂಡಲ್ಲಿ 2 ಚೈನ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನಾನು ಈ ಥರ ಪಿಂಕ್ ಕಲರ್ ದಾರನ 7 ಎಳೆ ಮಾಡ್ಕೊಂಡಿದ್ದೀನಿ. ಈ ಕ್ರೋಶ ಕಂಬ ಹಾಕೋದಕ್ಕೆ 1.25 mm ಕ್ರೋಶ ತೊಗೊಂಡಿದ್ದೀನಿ. ಈಗ ನಾವು ಈ ದಾರಕ್ಕೆ 2 ಚೈನ್ ಹಾಕಿದ್ವಲ್ಲ ಅಲ್ಲಿ ಇದನ್ನು ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 5 ಚೈನ್ ಹಾಕಿ 1 2 3 4 5 ಈ ಥರ 5 ಚೈನ್ ಹಾಕಿ ಇಲ್ಲಿ ಎಂಡಲ್ಲಿ ಲಾಕ್ ಮಾಡಿ. ಇದು 5 ಚೈನ್ ಹಾಕೋದು ಈ ಸ್ಟೆಪ್ ಮಾತ್ರ, ಇನ್ನು ಮುಂದಕ್ಕೆಲ್ಲ ಚೇಂಜ್ ಆಗುತ್ತೆ. ಈ ಥರ ಲಾಕ್ ಮಾಡಿ ಇಲ್ಲಿಂದ 3 ಚೈನ್ ಹಾಕಿ 1 2 3 ಈ ಚೈನ್ ಮೇಲೆ ಇಲ್ಲಿ ಎಂಡ್ ಚೈನ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡಿ 3 ಚೈನ್ ಹಾಕಿ ಈ ಥರ. ಈಗ ಇಲ್ಲಿಂದ 3 ಚೈನ್ ಹಾಕಿ 1 2 3 3 ಚೈನ್ ಹಾಕಿ ಈ ಕಡೆಯಿಂದ 1 2 3 4 4ನೇ ಕಂಬಕ್ಕೆ ಲಾಕ್ ಮಾಡಿ ಈ ಥರ. ಈಗ ಇಲ್ಲಿಂದ ಡೈರೆಕ್ಟು ಈ ರೌಂಡ್ ಬೀಡ್ಸ್ ಹಿಂದೆ ದಾರ ಇರುತ್ತಲ್ಲ ಇಲ್ಲಿಗೆ 14 ಕಂಬ ಹಾಕ್ಕೊಳ್ತಾ ಹೋಗಿ 1
6 7 8 9 10 11 12 13 14 ಈ ಥರ 14 ಕಂಬ ಹಾಕಿ ನೋಡಿ ಈ ಥರ ಬಂತು. ಈಗ ಈ ಕಡೆಯಿಂದ ಇಳಿಸ್ಕೊಳ್ಳಿ. 1 2 3 4 ಈ 4 ಕಂಬಕ್ಕೆ ಲಾಕ್ ಮಾಡಿ. ಈ ಥರ ಬಂತು. ಈಗ ಇಲ್ಲಿಂದ 3 ಚೈನ್ ಹಾಕಿ 2 3 3 ಚೈನ್ ಹಾಕಿ ಈ ಕಂಬದ ಲಾಸ್ಟ್ಗೆ ಲಾಕ್ ಮಾಡಿ. ಈ ಥರ ಈಗ ಮತ್ತೆ ಇಲ್ಲಿಂದ 3 ಚೈನ್ ಹಾಕಿ 2 3 ಈ ಕೊನೆಯ ಕಂಬದಕ್ಕೆ ಚೈನ್ಗೆ ಲಾಕ್ ಮಾಡಿ. ಈ ಥರ ಈಗ 3 ಚೈನ್ ಹಾಕಿ 1 2 3 3 ಚೈನ್ ಹಾಕಿ ಈ ಕಡೆಯಿಂದ 1 2 3 4 4ನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬಂತು. ಇವಾಗ ಈ ಹಿಂದೆ ದಾರಕ್ಕೆ 14 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗಿ. ನೋಡಿ ಈ ಥರ ಬಂತು. ಈಗ ಈ ಕಡೆಯಿಂದ 1 2 3 4 ಈ 4ನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ನಾನು ಈ ಕಡೆಯಿಂದ ಎಣ್ಸಕ್ಕೆ ಸ್ವಲ್ಪ ಟಫ್ ಆಗುತ್ತೆ ಅಂದ್ಬಿಟ್ಟು ಈ ಕಡೆಯಿಂದ ಎಣಿಸ್ತಾ ಇದ್ದೀನಿ. ಈಗ 3 ಚೈನ್ ಹಾಕ್ಕೊಳ್ಳಿ 2 3 ಚೈನ್ ಹಾಕ್ಕೊಂಡು ಈ ಕಡೆಯಿಂದ ಲಾಸ್ಟ್ನೇ ಕಂಬಕ್ಕೆ ಲಾಕ್ ಮಾಡಿ. ಈ ಥರ ತಿರ್ಗಾ ಮತ್ತೆ 3 ಚೈನ್ ಹಾಕಿ ಇದೇ ಥರ 3 ಚೈನ್ ಹಾಕೊಂಡು ಫುಲ್ಲು ಲಾಕ್ ಮಾಡ್ಕೊತ ಹೋಗಬೇಕು. ಈ ಲಾಸ್ಟ್ನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಇದೇ ಥರ 3 ಚೈನ್ ಹಾಕಿ 1 2 3 ಈ ಕಡೆಯಿಂದ 1 2 3 4 ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 3 ಚೈನ್ ಹಾಕಿ ಇಲ್ಲಿ ಎಂಡಿಗೆ ಲಾಕ್ ಹಾಕೊಳ್ಳಿ. ಈ ಥರ ಈಗ 1 ಚೈನ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ದಾರ ತಗೊಳ್ಳಿ. ಲಾಸ್ಟಿಗೆಲ್ಲ ಇದನ್ನೆಲ್ಲ ಗಂಟಾಕಿ ಹಿಂದೆ ಅಂಟಾಕಬೇಕು. ನೋಡಿ ಈ ಥರ ಬಂತು. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನಾನು ಅದೇ ಪಿಂಕ್ ಕಲರ್ ದಾರ ತೊಗೊಂಡಿದ್ದೀನಿ. ತೊಗೊಂಡು ಈ ದಾರಕ್ಕೆ ಫಸ್ಟ್ 2 ಚೈನ್ ಹಾಕಿದ್ವಲ್ಲ ಅಲ್ಲೇ ಲಾಕ್ ಮಾಡ್ಕೊತೀನಿ. ಈ ಥರ ಲಾಕ್ ಮಾಡ್ಕೊಂಡು ಮತ್ತೆ 5 ಚೈನ್ ಹಾಕಿ 2 3 4 5 ಈ ಥರ 5 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ 3 ಚೈನ್ ಹಾಕಿ 1 2 3 3 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ ಇಲ್ಲಿ 2 ಚೈನ್ ಹಾಕ್ಕೊಳ್ಳಿ 1 2 ಚೈನ್ ಹಾಕಿ ಈ ಲಾಕ್ ಪಕ್ಕ ಇರೋ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಈ ಲಾಕಿಗೆ ಲಾಕ್ ಮಾಡ್ಕೊಳೋದು ಬೇಡ. ಇಲ್ಲಿಂದ ಒಂದು ಬಿಟ್ಟು ಒಂದು ಬೀಡ್ಸ್ ಸೇಸ್ಕೊಂತ ಹೋಗಿ ಸಿಂಗಲ್ ಕ್ರೋಶೆ ಹಾಕ್ಕೊಂತ ಒಂದು ಬಿಟ್ಟು ಈಗ ಬೀಡ್ಸ್ ಸೇಸ್ಕೊಳ್ಳಿ. ಇಲ್ಲಿ ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ನಾನು ಬೀಡ್ಸ್ ಸೇರಿಸೋದಕ್ಕೆ 0.5 mm ಕ್ರೋಶೆ ತೊಗೊಂಡಿದ್ದೀನಿ. ಈ ಥರ ಇರಿಸ್ಕೊಳ್ಳಿ. ಕಂಬ ಹಾಕೋದಕ್ಕೆಲ್ಲ ಆವಾಗಲೇ ಹೇಳಿದೆ 1.25 mm ಕ್ರೋಶೆ ತೊಗೊತೀನಿ. 7 ಎಳೆ ದಾರ ಇರೋದ್ರಿಂದ ಅದು ಆಗಲ್ಲ. ಈಗ ಈ ಥರ ಈಗ ಇನ್ನೊಂದು ಪಕ್ಕ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಬೀಡ್ಸ್ ಇರಿಸ್ಕೊಳ್ಳಿ. ಒಂದು ಬಿಟ್ಟು ಒಂದು ಫುಲ್ಲು ಇರಿಸ್ಕೊತ ಹೋಗಬೇಕು. ಈ ಥರ ಈಗ ಇಲ್ಲಿ ಲಾಕ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈಗ ಒಂದು ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ
ಈಗ ಪಕ್ಕ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಈಗ ಬೀಡ್ಸ್ ಸೇರಿಸ್ಕೊಳ್ಳಿ. ಪಕ್ಕ ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಫುಲ್ಲಾಗಿ ತೋರಿಸ್ತೀನಿ. ಈ ಆಚ್ ಫುಲ್ಲಾಗಿ ತೋರಿಸ್ತೀನಿ ನೋಡಿ. ಈ ಥರ ಬಂತು. ಈಗ 7 ಬೀಡ್ಸ್ ಬಂತು. 1 2 3 4 5 6 7. ಈಗ ಈ ಲಾಕ್ ಪಕ್ಕ ಈ ಚೈನ್ ಇದೆಯಲ್ಲ, ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ 1 2 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬಂತು. ಈಗ 3 ಚೈನ್ ಹಾಕಿ 1 2 3 3 ಚೈನ್ ಹಾಕಿ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಇದೇನು ಕಷ್ಟ ಇಲ್ಲ, ಈಸಿ ಆಗುತ್ತೆ. ಈಗ 2 ಚೈನ್ ಹಾಕಿ 2 ಚೈನ್ ಹಾಕಿ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿಂದ ಒಂದು ಇಲ್ಲಿಗೆ ಈ ಲಾಕಿಗೆ ಲಾಕ್ ಮಾಡ್ಕೊಳೋದು ಬೇಡ, ಇಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಸೇರಿಸ್ಕೊಳ್ಳಿ. ಒಂದು ಬಿಟ್ಟೊಂದು ಇದೇ ಥರ ಬೀಡ್ ಸೇರಿಸ್ಕೊತ ಸೇಮ್ ಇದೇ ಮೆಥಡಲ್ಲಿ ಬೀಡ್ ಸೇರಿಸ್ಕೊತ ಹೋಗಿ ಹಾಕಿ ತೋರಿಸ್ತೀನಿ. ಈ ಥರ ಬಂತು. ಈಗ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಪಕ್ಕ ಇರೋ ಚೈನ್ಗೆ ಈ ಥರ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಲಾಕಿಗೆ ಈ ಥರ ಲಾಕ್ ಮಾಡ್ಕೊಂಡು 3 ಚೈನ್ ಹಾಕಿ 1 2 3 ಈ ಥರ 3 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಈಗ 3 ಚೈನ್ ಹಾಕಿ ಈ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಚೈನು ಆರ್ಚು ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗಿರೋದ್ರಿಂದ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು 1 ಚೈನ್ ಹಾಕಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ದಾರ ತೆಗೆದು ಇದನ್ನೆಲ್ಲ ಇಲ್ಲಿ ಗಂಟಾಕಿ ಈ ಥರ ಅಂಟಾಕೊಳ್ಳಿ. ಹಿಂದೆ ಈ ಥರ ಬಂತು. ಇಲ್ಲಿ ಕುಚ್ಚು ಬರುತ್ತೆ, ಕುಚ್ಚು ಕಟ್ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.